ಮಿರಾಕಲ್ ಮೇಲೆ ಮಿರಾಕಲ್ 6 ಗಂಟೆಗೆ ಎಚ್ಚರ ಬಿಟ್ಟು ರೆಡಿ ಆಗುವ. ರೆಡಿ ಆಗೀನಿ, ಲೆಟ್ಸ್ ಗೋ. ತೆಗಿಂಗಿಲ್ಲ ಅಂದ್ರೆ ತಗೋಬೇಕು. ಯಾಕೆ ಬರೀ ಕೊಡಿ, ಕಸ ಹೊಡಿತಾನೆ ಯೂಸ್ಲೆಸ್ ಫೆಲೋ. ವಾಷಿಂಗ್ ಆತು, ಇದು ಯೂಟ್ಯೂಬ್ನಾಗ ಇರ್ತೈತೆ ನಾಳೆ ಬೆಳಗ್ಗೆ. ಇಲ್ಲಿ ಪೂಲು ಇವು ಬ್ಲಾಕ್ ಅಲ್ಲಲ್ಲ ಅಡಿಗೆ ಆ್ಯಪಲ್ ಎಲ್ಲಿ ದುಡ್ಡು ಕೊಟ್ಟು ತಿನ್ನೋದಾಕೈತಂತಾನೆ ಗಿಡ ಹಚ್ಚಿದ್. ಕಸ್ಟರ್ಡ್ ಆ್ಯಪಲ್ ಒಂದು ಹಚ್ಚ, ಅವಿಂದು ಪರಿ ಅಷ್ಟು ಗಿಡಕ್ಕೆ ನೀರು ಹಾಕಿ ಬಾಳಿ ಗಿಡ ಕಡಿತಿರ್ತಾರೆ. ನಂದು ವಯಸ್ಸರ ವಯಸ್ಸೇನ್ರಿ ಅಂಕಲ್ ಆಗೋದು. ರೊಕ್ಕನೇ ಇಲ್ಲ, ದುಡಿಬೇಕು ಬ್ಯಾಡ್ರಿ. ಅಲ್ರಿಪ್ಪ ಚಂದ ಐತಿ, ಕಡ್ಡಿಗೆ ನೋಡ್ರಿ ಬಿಡಬಾರ್ದ. ಬಂದಪ್ಪ ಹೆಂಗ ಮದುವೆಕ್ಕೆ ನೋಡಿ ಬಿಡ. 5 ನಿಮಿಷ ಇಲ್ಲಿ ಕುಂತಿದ್ವಿ ಅಂದ್ರೆ ನನ್ನ ಮದುವೆ ಹೆಣ್ಣು ನೋಡಕ್ ಕರ್ಕೊಂಡೋಗಿ ಹಿಡ್ತಿದ್ರು. ಭಾರಿ ಇದು ತೊಗರಿನ ತಪ್ಪಿದೆ. ಲೈನ್ ಒಳಗೆ ಹೋಗೋದು 3 ಇಳುವರಿ ಏನ್ರಿ ಬಜ್ಜಿ ಮಾಡು ಮಸ್ತ್ ಆಕೈತಿ. ಎಂಜಾಯ್ಡ್ ಅ ಲಾಟ್. ಪೀಸ್ ಐತಿ ಪೀಸ್. ಸೀದಾ ಹುಬ್ಳಿ ಈಗ ಬಂದೆ. ಬಿಗ್ ಬಾಸ್ ಹತ್ತಿತ್ತು ಅಂದ್ರೆ ಹರಿಬ್ರು ಬಂದ್ರು ಎದ್ದು ಬರ. ಎಷ್ಟು ಪರ್ಫೆಕ್ಟ್ ಆಗೈತಿ ನೋಡು. ಮೇಲೆ ತುಪ್ಪ ಹಾಕೊಂಡು ಹಸು ಆಗೈತಿ, ಹಸು ಭಾಳ ಆಗೈತಿ. ರೈಸ್ತು ನಾವು ನೆಕ್ಸ್ಟ್ ಲಾಗ್ ಒಳಗೆ ಸಿಗುವ. ಮಿರಾಕಲ್ ಮೇಲೆ ಮಿರಾಕಲ್ ಆಗತ್ತೋ. ಇವತ್ತು ಜಲ್ದಿ ಎದ್ದುಬಿಟ್ಟೆನ. ಆ್ಯಕ್ಚುಲಿ ಹೇಳ್ಬೇಕಾಗಿದ್ದು 9 ಗಂಟೆಗೆ ಎದ್ದು ರೆಡಿಯಾಗಿ ಹೋಗ್ಬೇಕಾಗಿತ್ತು. ಬಟ್ 6 ಗಂಟೆಗೆ ಎಚ್ಚರ ಬಿಟ್ಟು ಆಮೇಲೆ ನಿದ್ದೆನೂ ಹತ್ತಲಿಲ್ಲ. ಎನಿವೇಸ್, ಗುಡ್ ಮಾರ್ನಿಂಗ್. ಈಗ ರೆಡಿಯಾಗಿ ಹೋಗೋಣ. ನಮ್ಮ ಅಣ್ಣನ ಹೊಲಕ್ಕೆ ಹೋಗ್ಬೇಕು. ಇವತ್ತು ಬಾಳೆ ಗಿಡ ಕಟ್ ಮಾಡ್ತಾರೆ, ಅದಕ್ಕೆ ಹೋಗೋಣಂತ ಒಂದು ಜೊತೆ ಹೊಂಟೇನೆ. ನಾನು ನಮ್ಮ ಅಣ್ಣ ನಮ್ಮ ದೊಡ್ಡಪ್ಪ ಹೋಗ್ಬೇಕು. ರೆಡಿ ಆಗುವ, ಸ್ನಾನ ಅದು ಮಾಡ್ಕೊಂಡು ಆಮೇಲೆ ನಾಷ್ಟ ಅದು ಮಾಡ್ಕೊಂಡು ಹೋಗುವ. ಚಲೋ ರೆಡಿಯಾಗೀನಿ. ರಿಸ್ಕ್ ತೊಗೊಳೋದು ಬೇಡ ಅಂತಂದು ಪುಲ್ಲೋವರ್ ಹಾಕ್ಕೊಂಡೇನಿ. ಅಲ್ಲಿ ಥಂಡಿ ಇರ್ಬೋದು, ನಂಗೆ ಮೊದಲು ಥಂಡಿ ಆಗಿಬರಲ್ಲ. ಕೆಳಗೆ ನಮ್ಮ ಮಮ್ಮಿ ನಾಷ್ಟ ರೆಡಿ ಮಾಡಿಟ್ಟಾಳ. ತಿಂದು ನಮ್ಮ ಅಣ್ಣನ ಮನೆ ಮಟ್ಟ ಬೈಕ್ ತೊಗೊಂಡು ಹೋಗೋಣ. ಅಲ್ಲಿಂದ ನಮ್ಮ ಅಣ್ಣನ ಕಾರ್ ಒಳಗೆ ಹೋಗುವ. ಲೆಟ್ಸ್ ಗೋ. ಹಾರ್ಲಿ ಡೇವಿಡ್ಸನ್ ಅನ್ನೋದು ಮರ್ಯಾದೆ ತೆಗೆದುಬಿಡ್ತಾನೆ ನಮ್ಮ ಅಣ್ಣ. ನಂದ ವಾಷಿಂಗ್ ಸೆಂಟ್ರ್ ಐತೆ, ಬಂದು ವಾಶ್ ಮಾಡಿಸಲ್ಲ. ಆ ಗಾಡಿ ಹೊರಗೆ ತೆಗಿಯಂಗಿಲ್ಲ ಅಂದ್ರೆ ತೊಗೋಬೇಕು. ಯಾಕೆ ಇನ್ನೊಂದು ಐತಿ ಹಾರ್ಲಿ ಡೇವಿಡ್ಸನ್ 48 1200 cc ಅದು. ಅದನ್ನು ಮೋಸ್ಟ್ಲಿ ಇವತ್ತು ತೊಗೊಂಡೋಗಿರ್ಬೇಕು ಅವ್ನು ಹೊರಗೆ ಅಡ್ಡಾಡಪ್ಪ ಅಂದ್ರೆ. ಅವ್ನು ಅಂದ್ರೆ ಇಲ್ಲೇ ಹಚ್ಚಿರ್ತಾನೆ. ಹಲೋ ಅಕ್ಕ. ಮೂರು ತಿಂಗಳಾದ್ಮೇಲೆ ಚಾಲು ಮಾಡಕ್ಕೆ ಹೊಂಟೆ. ಈಗಿದ್ನ ನೋಡೋಣ, ಚಾಲು ಆಗ್ಲಿಲ್ಲ ಅಂದ್ರೆ ದೂಡಿ ಚಾಲು ಮಾಡು. ಹಾಂ ಮಾಡ್ರಿಪ್ಪ. 3 ತಿಂಗಳು ನಿಲ್ಲಿಸಿ ಮಲ್ಲಿ ಚಾಲು ಮಾಡಕ್ಕೆ ಟ್ರೈ ಮಾಡ. ಹಾಂ ಹೋಗೈತಿ. ಇಲ್ಲೇ 10 ಹೆಜ್ಜೆ ಮುಂದೆ ಹೋದ್ವಿ ಅಂದ್ರೆ ನಂದು ವಾಷಿಂಗ್ ಸೆಂಟ್ರ್ ಐತಣ್ಣ. ಏ ದರ್ಶನ್ ಕಸ್ಬರಿಗೆ ಕೊಡಿ, ಇಲ್ಲಿ ಕಸ ಹೊಡಿತೇನೆ. ಮತ್ತು ಅದು 2 ದಿವಸ ಆಯ್ತು ನಾನು ನಿಮಗೆ ಹೇಳೋಣ ಕಸ ಹೊಡ್ರಿ ಅಂತ. ಕೊಡಿಲ್ಲ ನಾ ಹೊಡಿತೇನೆ. ಬೆಳಗ್ಗೆ ಬಂದು ಇಷ್ಟು ನೀರು ಹೊಡೋರು ಎಲ್ಲ ಸ್ವಚ್ಛ ಆಗಿಬಿಡ್ತದೆ. ಅದ್ರಿಗೆ ನೀರು ಬಿಡಂಗಿಲ್ಲ. ಯೂಸ್ಲೆಸ್ ಫೆಲೋ. ಇಷ್ಟು ನೀರು ಹೊಡೆದ್ಬಿಟ್ರೆ ಸ್ವಚ್ಛ ಆಕೈತದ. ಗಾಡಿ ವಾಷಿಂಗ್ ಆಯ್ತು, ಗಾಡಿ ಕ್ಲೀನ್ ಆಯ್ತು. ಈಗ ಡೀಸೆಲ್ ಹಾಕಿಸ್ಕೊಂಡು ಹೊಲದ ಕಡೆ ಹೋಗುವ. ಅಣ್ಣ 500 ಡೀಸೆಲ್.
QR ಕೋಡ್ ಕೊಡೋಣ ನೋಡೋದ್ರಿ ಇದನ್ನ ಯೂಟ್ಯೂಬ್ನಾಗ ಹಾಕೋದು ಈಗ ಯೂಟ್ಯೂಬ್ನಾಗ ಹಾಕತ್ತೀಗಿದೆ ಟಿವ್ಯಾಗ ನೋಡೋದು ಅದನ್ನ ಈಗ ನೀವು ಕುಂತಿರಲ್ಲ ಇದು ನಾ ವಿಡಿಯೋ ಚಾಲೂ ಮಾಡೇನಿ ಈಗ ಇದು ಯೂಟ್ಯೂಬ್ನಾಗ ಇರ್ತೈತೆ ನಾಳೆ ಬೆಳಿಗ್ಗೆ ಮೊನ್ನೆ ಆಕಾಶ ನನ್ ಮದ್ವಿ 3 ದಿವಸ ಯೂಟ್ಯೂಬ್ನಾಗ ಐತ್ ನಂದ್ರಾಗ ಹೌದಪ್ಪ ಅರ್ಬಿ ತರಕ್ ಹೋಗಿದ್ದ ಮತ್ತ ಹಳದಿ ಅರ್ಬಿ ತರಕ್ ಹೋಗಿದ್ದು ಹಳದಿ ಮೆಹಂದಿ ಡ್ಯಾನ್ಸ್ ಪ್ರಾಕ್ಟೀಸ್ ನಾವು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿದ್ದು ಎಲ್ಲ ಐತಿ ಯೂಟ್ಯೂಬ್ನಾಗ ಐತಿ ಯೂಟ್ಯೂಬ್ ಈಗ ನೀವು ನಮ್ದು ಕುಕಿಂಗ್ ದೊಂದ ನೋಡ್ತೀರಿಲ್ಲ ನೀವು ಅದ್ರ ಇವು ಎಲ್ಲ ಇರ್ತೈತಿ ಅಲ್ಲೇ ಹೊಡಿ ಮುಂದೆ ಇದು ಬ್ಲ್ಯಾಕ್ ಆದ್ರೆ ಎಷ್ಟು ಚಂದ ಕಾಣ್ತೈತೆ ಹೇಳೋಣ ಯಾವ್ದು ಪೇಂಟ್ ನಮ್ಮ ಮನೆಗೆ ಆಗಿದ್ ಕಲರ್ ಬ್ಲ್ಯಾಕ್ ಹಾ करे दिल बेकरार ಅಲ್ಲ ಏ ಯಾಕೆ ಇದು ನಮ್ಮ ಮೇನ್ ಸ್ಪಾಟ್ ಇಲ್ಲಿ ಪೂಲು ಇಲ್ಲಿ ಕುಕ್ಕಿಂಗಿಗೆ ಇಲ್ಲಿ ಮತ್ತೆ ಕಾಲಮ್ ತೆಗ್ಸಿದೆಯಲ್ಲ ಹೌದು ಇದಕ್ಕೆ ಮುಂದೆ ಸೆಡ್ ಎಕ್ಸ್ಟೆನ್ಷನ್ ಮಾಡಿಸ್ತೀನಿ ಓಕೆ ಕಡ್ಲಿ ರೆಡಿ ಆಗ್ಯಾವ ತಿನ್ನೋಂಗ ಈ ಬ್ಲಾಕ್ ಅಲ್ಲಿ ಹೋಗ್ಬೇಕು ಎಲ್ಲಿ ಈ ಬ್ಲಾಕ್ ಅಲ್ಲಲ್ಲಿ ಅಡಿಗೆಗೆ ಹಾಂ ನೆನಪು ಮಾಡಿ ಎರಡು ಆದ್ರೆ ಸಾಕು ಅಲ್ಲ ಒಂದು 4 ಹೋಗಿನ 2 ಬ್ಲಾಕ್ ಅದು ಅಂದ್ರೆ ಅದ್ರಾಗ ಮತ್ತೆ 4 ಪೀಸ್ ಹಾಕೋ ಈ ಸದ್ಯದ ಮಟ್ಟಿಗೆ ಇದ್ರಾಗ ಗುಡ್ಡದ ನೆಲ್ಲಿಕಾಯಿ ಹಾಂ ಸಾದಾ ನೆಲ್ಲಿಕಾಯಿ ನೀರ್ಲನ್ ಎಲ್ಲ ಹಚ್ಚಿದ್ದದ ಈಗ ಆ್ಯಪಲ್ ಎಲ್ಲಿ ಐತಿ ಅದು ಆ್ಯಪಲ್ ಅದು ಇದೆ ಆಚೆ ಕಡೆ ಅದ ಬೆಳೆಯತ್ತಿದ್ದ ಹಾಂ ಹಾಂ ಆ್ಯಪಲ್ ಪಪ್ಪಾಯ ನುಗ್ಗಿಕಾಯಿ ಪ್ಯಾರ್ಲನ್ ಐತಿ ಪ್ಯಾರ್ಲನ್ನು ಇನ್ನೊಂದು ನೆಲ್ಲಿಕಾಯಿ ಅಲ್ಲ ಪ್ಯಾರ್ಲನ್ ಪ್ಯಾರ್ಲನ್ ಐತಿ ಇಲ್ಲಿಂದ ಆಗೈತಲ್ಲ ಕಾಡು ನೆಲ್ಲಿಕಾಯಿ ಎಲ್ಲ ಹಚ್ಚಿವಂಗ ಒಂದಷ್ಟು ಹೋದು ಹಚ್ಚಿದ್ದು ಹೊಳ್ಳಿ ಹಚ್ಬೇಕು ನೆಲ್ಲಿಕಾಯಿ ಆಗೈತಿ ಇದು ಆಗ್ಯಾವ ನೋಡಿಲಿ ಓ ಇವು ನಮ್ಮ ಮನೆಗೆ ಹಾಕಿದ್ದು ಮೊದ್ಲು ಗಿಡ ಕಳೆದ್ರು ಎಷ್ಟು ಚಂದ ಕಾಣ್ತಿತ್ತು ಫೋನಾಗಿದೆ ಉಳಿಯೋದವನ ಗಿಡ ಮನಿ ಕಟ್ಸುತ್ತ ದುಡ್ಡು ಕೊಟ್ಟು ತಿನ್ನೋದಾಕೈತೆ ಅಂತಾನೆ ಗಿಡ ಹಚ್ಚಿದ್ದು ಅವನು ಬಿಕ್ಯಾಣದು ಕರ್ಕೊಂಬರ್ಬೇಕಿಲ್ಲ ದುಡ್ಡು ಕೊಟ್ಟು ತಿನ್ನೋದಾಕೈತೆ ಅಂತ ಹಚ್ಚಿದ್ದೆಪ್ಪ ಅವ್ನು ಮಸ್ತ್ ಐತಿ ಹಾಂ ಆಲ್ಮೋಸ್ಟ್ ಅವ್ರು ಎಲ್ಲ ಹಣ್ಣು ಅದು ಇದೆ ಇನ್ನೊಂದಷ್ಟು ಉದಾವ ಕಸ್ಟರ್ಡ್ ಆ್ಯಪಲ್ ಒಂದು ಹಚ್ಚ ಅವನ್ನೇ ಹಚ್ಚಬೇಕೀಗ ದಾಳಂಬ್ರಿ ಒಂದು ಹಚ್ಚಿ ಆಮೇಲೆ ಇವು ಎಲ್ಲ ಒಂದಷ್ಟು ಡ್ರ್ಯಾಗನ್ ಹಚ್ಚಿದ್ದೀವಿ ಹೋತು ನಮ್ಮ ಹೊಲ್ದಾಗ ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಹಣ್ಣು ಆಗ್ಬಿಟ್ಟವು ಆ ಕಡೆ ಹೊಲ್ದಾಗ ಅಂತರೂ ಬಾಳೆಹಣ್ಣು ಇಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಹಣ್ಣಾಗ್ಯಾವ ತೆಂಗಿನ ಗಿಡ ಸುತ್ತಾರ ಕಡ್ಲಿ ಗಿಡ ಅದಾವ ಇಲ್ಲಿ ಆಗ್ಯಾವ ನೋಡಿಲ್ ಬಾಯಿಲ್ ಕಡ್ಲಿ ಆಗ್ಯಾವ ಇನ್ನೂ ಆಗಿರಲ್ಲ ಆಗ್ಯಾವ ಗುರುವೇ ನೋಡಿಲ್ಲ ಇದಾಗಿತ್ತು ಚೊಕ್ಕ ಮಳಿ ಮೇಲೆ ಬಂದಿದ್ದೆ ನೀರಿಲ್ಲ ಚಲೋ ಅದ ಇನ್ನೊಂದು 15 ದಿವ್ಸಕ್ಕೆ ಬರ್ತಾವ ಪೂರ ಬರ್ತಾವ ಕರೆಕ್ಟ್ ಟೈಮಿಗೆ ಬರುವ ವೈಟ್ ಹಾಕಿರ್ಲ ಯೂರಿಯಾ ಎದಕ್ಕದು ಅವ್ ಬೆಳ್ಯಾಕ ಸ್ವಲ್ಪ ಇರ್ಲಿ ಅಂತೇಳಿ ಯೂರಿಯಾ ಹಾಕಿದ್ದ ಅದು ಮ್ಯಾಗ್ನೇಸಿಯಮ್ ಯಾವ್ದು ಮ್ಯಾಗ್ನೀಷಿಯಂ ಇದ್ರಾಗ ಕೆಂಪ್ ಕಾಣ್ತದಲ್ಲ ಅದು ಮ್ಯಾಗ್ನೇಸಿಯಮ್ ವೈಟ್ ಏನ್ ಕಾಣ್ತದಲ್ಲ ಅದು ಯೂರಿಯಾ ಓಕೆ ಗೌರ್ಮೆಂಟ್ ಸೊಸೈಟಿಯಾಗ ಸಿಗ್ತದ ಅದು ಯೂರಿಯಾ ಏನೇನೋ ಮಾಡ್ರಿ ಮುಂದಿನ ವರ್ಷ ಓಪನಿಂಗ್ ಆಗೋದ್ರೊಳಗೆ ಅಷ್ಟು ಹಣ್ಣು ರೆಡಿ ಆಗಿಬಿಟ್ಟಿರ್ತಾವ ಇಲ್ಲಿ ಮನ್ಯಾಗ ಕುಂತು ತಿನ್ನಕ್ಕೆ ಯಾವಾಗ ಹುಡುಗರು ಹಣ್ಣು ಬೇಕಂತಂದ್ರೆ ಹಣ್ಣು ಹರ್ಕೊಳ್ಳೋದು ತಿನ್ನೋದು ಬಾಳಿ ಇಲ್ಲೊಂದು ಹಚ್ಚಿಬಿಟ್ರೆ ಅಂದ್ರೆ ಮುಗಿದ ಹೊಲದ ಮಟ್ಟ ಹೋಗೋ ನೆಸೆಸಿಟಿನೂ ಇಲ್ಲ ಇಲ್ಲಿ ಹಚ್ತೇವೆ ಇಲ್ಲಿ ಇವು ಏಲಕ್ಕಿ
ಅಂದ್ರೆ ಒಂದ್ ಅರ್ಧ 3 ತರ ಅದಾವ ಬಾಳಿ, ಅವ್ 3 ಹಚ್ಚೋದಿಲ್ಲ ಒಂದ್ ಸ್ವಲ್ಪ ಸ್ವಲ್ಪ. ಅದ ಏಲಕ್ಕಿ ಹಚ್ಚಿದ್ರೆ ಮನಿಗೆ ಆಗ್ಬಿಡ್ತಾವ. ಮನಿಗ್ ಬಂದಾಗ ಉಣ್ಣಾಕ್ ತಿನ್ನಾಕ್ ಬಾಳಿ ಎಲ್ಯಾಗ ಯಾಕೆ ಉಣ್ಬೇಕು ಅನ್ನೋದು ಗೊತ್ತೈತಿಲ್ಲ ನನಗೆ. ಯಾಕ? ಅದ್ರಾಗ ಬಿಸಿ ಅನ್ನ ಹಾಕಿದಂದ್ರ ಒಂದು ಕೆಮಿಕಲ್ ರಿಲೀಸ್ ಆಕೈತಿ ಎಲ್ಯಾಗಿಂದ. ಅದು ಹೆಲ್ತಿಗೆ ಭಾಳ ಒಳ್ಳೇದದು. ಮತ್ತು ಯಾಕೆ ಬಾಳಿ ಎಲ್ಯಾಗ ಊಟ ಕೊಡ್ತಾರೆ ಮೊದಲಿನವ್ರು ಯಾಕೆ ಇದನ್ನ ಮಾಡ್ತಾರೆ ಸ್ವಾಮಿಗಳದು ಅಂದ್ರೆ ಅಷ್ಟೇ ರೀಸನ್. ಅವ್ರಿಗೆ ಅಲ್ಲೇ ಪೈಪ್ ಚಾಲು ಮೋಟರ್ ಚಾಲು ಮಾಡತ್ತೀವಿ, ಇಲ್ಲಿ ಬರ್ತಾವ ಇಲ್ಲಿ ನೀರು ಅವಶ್ಯವಾಗಿ ಬರ್ತಾವ. ಮತ್ತೆ ಚಾಲು ಮಾಡೋಣ, ಇಲ್ಲೇ ನೀರು ಬಿಟ್ಬಿಡೋಣ. ಅಲ್ಲಿ ಯೂಸ್ ಮಾಡತ್ತಾರ, ಅದಕ್ಕೆ ಬಿಟ್ಟಿದ್ದೆ ಅಲ್ಲೇ. ಗಿಡಕ್ಕೆ ನೀರು ಬಿಡುವ. ಅಲ್ಲಿಂದ ಇಲ್ಲಿ ಮಟನೂ ಪೂರ ಇವೆಲ್ಲ ತೆಂಗಿನ ಗಿಡ ಇವು. ಅಲ್ಲಿಂದ ಹಿಡಿದು ಇಲ್ಲಿ ಮಟ ತೆಂಗಿನ ಗಿಡ, ಎಲ್ಲಾ ತರದ್ ಹಣ್ಣು ಹಚ್ಚಿಬಿಟ್ಟ ನಮ್ಮಣ್ಣ. ಈಗ ಗಿಡಕ್ಕೆ ನೀರ್ ಬಿಡೋಣ. ನಮ್ ದೊಡ್ಡಪ್ಪ ನೀರ್ ಬಿಟ್ಟು ಬರ್ರಿ ಗಿಡಕ್ಕೆ ಅಂತ ಹೇಳ್ಯಾರ. ಅವಿಂದ ಪರಿ ನೀರ್ ಚಾಲು ಆತ. ಯಪ್ಪ ನಾಗರಾವಿಂದ ಇಲ್ಲದ ಎಷ್ಟು ದೊಡ್ಡದೈತಿ ನೋಡೋದು. ಒಂದ್ ರೌಂಡ್ ಐತಿ ಪೂರ. ಬಿಡುವಪ್ಪ, ಬಿಡು. ಬಿಡೋಣ. ಇಲ್ಲ, ನಾ ಹೊಲಕ್ಕ ಹೋಗಿಲ್ಲ. ನಾ ಹೊಲಕ್ಕೆ ಹೋಗೋದು ಯಾವ್ದದ ಸಿಗಿವನ್ಮಿ. ಸಿಗಿವನ್ಮಿಗೆ ಅಷ್ಟು ಹೋಗಿ ಊಟ ಮಾಡಿ ಬರ್ತಾನ. ಫಸ್ಟ್ ಟೈಮ್ ಹೊಲಕ್ ಬಂದು ಇಲ್ಲಿಂದ ಅಷ್ಟು ಗಿಡಕ್ಕೆ ನೀರ್ ಹಾಕೇನಿ. ಫಸ್ಟ್ ಟೈಮ್ ಲೈಫ್ ಒಳಗ ಫಸ್ಟ್ ಟೈಮ್ ಹೊಲಕ್ ಅದು ಬಂದು ನೀರ್ ಬಿಡುದು. ಇದನ್ನ ನಮ್ಮ ಮಮ್ಮಿ ನೋಡ್ಬಿಟ್ಲ ಅಂದ್ರ ಗಿಡಕ್ಕೆ ಅದು ನೀರ್ ಹಾಕಿದ್ದ ಮೊದ್ಲು ಮಗನ ಇದ್ದಿದ್ ಗಿಡಕ್ ನೀರ್ ಹಾಕ್ ಮನ್ಯಾಗ ಅಂತ ಬೈತಾ. ಇಲ್ಲಿಂದ ಹೊಲಕ್ ಹೋಗಿ ಹಾಕುದ ಏನ್ ಮೊದ್ಲು ಇಲ್ಲಿ ಮನ್ಯಾಗಿಂದ ಮಾಡಂತ ಬೈತಾ. ಅಂದ್ರೆ ಮಜಾ ಐತಿದ್ ಒಂಥರ ಹೊಲಕ್ ಬರೋದು, ನೀರ್ ಹಾಕುದು, ಹೊಲದಾಗ ಅಡ್ಡಾಡೋದು, ಒಂಥರ ಮಜಾ ಐತಿ. ಇದು ಆಫ್ ಮಾಡ್ಬೇಕು. ಹೆಂಗ ಆಫ್ ಮಾಡೋದು? ಎಲ್ಲ ಖಾಲಿ, ನೀರ್ ಇದ್ದಿದ್ದು ಎಲ್ಲ ಖಾಲಿ ಆಗೋ ಮಠ ಗಿಡಕ್ಕೆ ನೀರು ಹಾಕೀನಿ. ಇವತ್ತು ನೀರು ಖಾಲಿ ಆಗ್ಯಾವಂತ ಹೊಂಟೈತಿ. ಈಗ ದೊಡ್ಡ ಹೊಲದ ಕಡೆ ಹೋಗೋಣ. ಬಾಳಿ ಗಿಡ ಕಡಿತಿರ್ತಾರೆ, ಅದನ್ನ ನೋಡೋಣ. ಅಲ್ಲೇ ಊಟ ಮಾಡ್ಕೊಳ್ಳೋಣ. ಲೆಟ್ಸ್ ಗೋ. ಗ್ಲಾಸ್ ಬಿಟ್ಟು ಬಂದ್ಬಿಟ್ರಿ. ಇಲ್ಲ ಮುರಾಗ ಎಣ್ಣ ಇಲ್ಲ. ಎಲ್ಲಿ ಅದಾವು? ಇಲ್ಲೋ ಅದಾ ಬಿಡು ಮನೆ ಮಗಳು. ಎಷ್ಟು ಚಂದ ಐತಿ. ಕಡ್ಡಿಗೆ ಬರ್ದಂಗ ಏನ್ ನೀ ಹಂಗ ನೋಡ್ರಿ ಬಿಡಬಾರ್ದ. ನೋಡ್ತಿ ನೋಡ್ರಿ ಬಿಡ್ದಂಗ ಹಂಗ ಅವಳ ಹಿಂಗ ಇಪ್ಪಿ ಕಟ್ಟು ವರ್ಷತಾರ. ಇಪ್ಪಿ ಕಟ್ಟ ಏನ್ರಿ ಹಂಗಂದ್ರೆ ತಲಿ ತಲಿ ಕೂಳ ಹಾಕ್ತಾರ. ಅಲ್ರಿ ಈಗ ಕೊಡ್ತಾರ ಇಲ್ಲೇ ಬರ್ತಾನ. ಈಗ ಅಲ್ಲ ಅವ್ನು ಹೇಳ್ಯಾರ ನೆಕ್ಕಿ ಕೊಡ್ತಾನ. ಇಲ್ಲೇ ಬರ್ತಾನ. ನೀ ಹೇಳ್ಯಾರ ಈಗ ಮತ್ತ ಫೋನಿಗೆ ಹಂಗ ನೋಡ್ತೀಯ ನಕ್ಕಿನ ಇಲ್ಲೋ ಮನೆ. ಅವ್ರ ಜೊತೆ ಸೇರಿ ನೀನು ಅವನ ಇದೆಯಲ್ಲ. ಇಲ್ಲ 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 ನಾನು ರಶ್ಮಿ ವಾರ್ಗಿ. ಏನ್ ಮಾತಾಡತ್ತೀರಿ? ರಶ್ಮಿ ವಾರ್ಗಿರ್ತ. ಹೌದು, ನಾನು ರಶ್ಮಿ ರಂಜು ಒಂದವರ್ಗಿ. ನಿಮ್ಗೆ ನನ್ ಕೊಟ್ಟೆ ಬಿಡ. ಚಂದ ಬಾಳ ಅಲ್ರಿ
ಅಲ್ರಿ ನಾಳೆ ನನ್ನ ಹೆಂಡತಿ ಏನ್ರ ಒಂದ್ ಐಸ್ ಕ್ರೀಮ್ ಕೊಡಂದ್ರ ಪಪ್ಪ ಫೋನ್ ಪೇ ಮಾಡ ಅಂತ ಹಚ್ಚುದನ್ರಿ ನಮ್ಮ ಪಪ್ಪಾಗ ನಾರಿ ಮತ್ ರೊಕ್ಕನೇ ಇಲ್ಲ ದುಡಿಬೇಕು ಬೇಡ್ರಿ ನೀವು ಅಲ್ಲಿ ಪೇಲ್ ಆಗತ್ತೀರಿ ಈ ನಿಮ್ಮ ಅಪ್ಪ ಗಳಿಸಿದ ಆಸ್ತಿ ಯಾರಿಗೆ ಆಸ್ತಿ ಅಲ್ರಿ ರೊಕ್ಕ ಅದನ್ನ ನೀವು ಇಸ್ಬೋದು. ಹೆಂಗ್ ಏನು ಮಾತಾಡಿ ನೀವ ಸ್ವಂತ ಅದ ನೀವು ಮಂದಿ ಅದ ಪೇಲ್ ಆಗತ್ತಿ ನಿನ್ ನಾವ್ ಮದ್ವಿ ಮಾಡೋ ಡ್ಯೂಟಿ ಅಟ್ ಇಟ್ಕೋಬೇಡ ಅಟ್ ಇಟ್ಕೋಬೇಡ ಒಂದ್ ಒಬ್ಬ ಮಗ ಬ್ಯಾರೆ ಹೆಣ್ಣಿಲ್ಲೋ ಇಲ್ಲ ಇಲ್ಲ ಬರೀ ತಿರುಗ್ತಾವ ಹಣ್ಣಿಲ್ಲ ಅಂತ ಮದ್ವಿ ಮಾಡ್ರು ಅಂತ ಸದನ ಬಾಳ್ ಸತ್ತು 30ಕ್ಕ ಬಾಳ್ ಇರ್ತಾವ ನಮ್ ಊರಾಗ 60 50 ಈಗ 30ಕ್ಕ ಬಾಳ್ ಸತ್ತು ಬ್ಯಾಡ್ರಿ ನಂದು ವಯಸ್ಸೇನ್ರಿ ಅಂಕಲ್ ಆಗೋದು ನೀವ್ ಮುದುಕಾದೆ ನಾನು ಪಲಂಗ್ ಮೇಲೆ ಮಕ್ಕೊಂಡಿನ್ಪ ಕೇಳಲ್ಲ ಒಂದಪ್ಪ ಹೆಂಗ ಮದುವೆ ನೋಡಿ ಬಿಡ ಇರ್ಬೋದನ ದೊಡ ಹೇಳ್ತಿದ್ದಲ್ಲ ಚಟ್ಕೊಂಡ ಮಕ್ಕೊಂಡಿತ್ತಂತ ಅವ್ರಪ್ಪ ನನ್ ಮಾತೇ ಕೇಳವಲ್ಲ ನನ್ ಮಾತ್ ಬುದ್ಧಿ ಹೇಳ್ಬಾ ಅನ್ನೋದು ಏನಂತ ನಮ್ ದೊಡ್ಡಪ್ಪನ ಮನಿ ಕರ್ಕೊಂಡ್ ಆಯ್ಸು ಯಾಕ್ಲೆ ಸುಳ್ಮಗನ ತಜ್ಜಿ ಮಾತು ಕೇಳವಲ್ಲ ಅನ್ನಂತ ಆನು ಅನ್ಲಿಲ್ಲ ಹೂ ಅನ್ಲಿಲ್ಲ ಅಂತ ನಮ್ ದೊಡ್ಡಪ್ಪ ಮೂಳು ಬಾಳದೇವ ಬಿಡೋಪ್ಪ ಏನ ನೀ ಹುಡುಗ ವಯಸ್ಸಕ್ ಬಂದ ಅವ್ನ್ ಮದ್ವಿ ಮಾಡ್ಬೇಕಲ್ಲ ಅನ್ನಂತ ಮಗ ಅಂದ್ರ ನಾನು ಈಗ ಮದ್ವಿ ಮಾಡಿಸ್ರ ನಿಂದ್ರ ಹೋಗಿ ಮನಿ ಹೋಗಿ ಮತ್ ನಾವು ಗುಡಾನೆ ಹೇಳ್ತಿದ್ದ ಇರ್ಬೋದನ್ನ ಏನ್ರಿ ಇರ್ಬೋದನ್ನ ಗುಡಾನೆ ಹೇಳವ ಅವ್ನ ಏನ್ ತಿಂಗ್ ಓದ್ಲ ಅನ್ಕೊಡನ ಅವ್ನ ಹೆಂತಿಂಗಿಂತ ಮೊದಲು ಹೋಗಿ ಕ್ರಿಕೆಟ್ ಕುಂದಿರ್ತಿದ್ದಂತ ಒಟ್ಟ ಹೆಂತಿ ಮನ್ಯಾಗ ನಾವು ಇಲ್ಲ ಇನ್ನೊಂದ್ 5 ನಿಮಿಷ ಇಲ್ಲಿ ಕುಂತಿದ್ವಿ ಅಂದ್ರೆ ನನ್ನ ಮದ್ವಿ ಹೆಣ್ಣು ನೋಡಕ್ ಕರ್ಕೊಂಡು ಹೋಗಿ ಹಿಡ್ತಿದ್ವಿ ಇಲ್ಲೇ ಕಾಕಂದ್ ಒಂದ್ ಶರ್ಟ್ ಹಾಕುವ ನಿಮ್ ಇವ್ರನ್ನ ಕರೀದ್ ಮನ್ಯಾನವ್ರನ್ನ ನಾವ ಇಲ್ಲೇ ಬರ್ರಿ ಒಂದು ಹೆಣ್ಣು ನೋಡೋಣ ನೋಡ್ಕೊಂಡು ಹೋಗೋಣ ಅನ್ನೋದಾಕಿತ್ತು ಇಲ್ಲೇ ಕಾಕಂದ್ ಒಂದು ಶರ್ಟ್ ಹಾಕೊಂಡು ಅವಲಕ್ಕಿ ತಿನ್ನಕ್ಕೆ ಹೋಗೋದಾಕಿತ್ತು ಮನ್ಯಾನವ್ರಿಗೆ ಆಮೇಲೆ ಹೆಣ್ಣು ನೋಡೇನಿ ಫಿಕ್ಸ್ ಮಾಡೇ ಊಟ ಇಲ್ಲ ಹಳ್ಳ್ಯಾಗ ಮಂದಿ ಬೈತಿರ್ತಾರೆ ಏನ್ರಿ ನೀವು ಬರೀ ಫೋನ್ಯಾಗ ಕ್ಯಾಮ್ರಾ ಹಿಡ್ಕೊಂಡು ಕುಂತ ಈಗೆಲ್ಲ ರೂಢಿ ಅವ್ರಿಗೂ ರೂಢಿ ಆಗೈತಿ ಈಗ ಚಂದ ಸ್ಪ್ರಿಂಕ್ಲರ್ ಎಲ್ಲ ವ್ಯವಸ್ಥೆ ಮಾಡಿ ಇದನ್ನ ಎಲ್ಲಿದ್ದೀನಿ ಇದಿತ್ತನ ಲಾಸ್ಟ್ ಟೈಮ್ ನಾವು ಬಂದಾಗ ಸ್ಪ್ರಿಂಕ್ಲರ್ ಅದಾವ ನಮ್ಮ 60 ಅದಾವ ಬಟ್ ಯಾವಾಗಾರ ಈಗ ಇದ್ರಾಗ ಟೊಮೆಟೊ ಬದ್ನಿಕಾಯಿ ನ್ಯಾಚುರಲ್ ಮಲಿ ಫೀಲ್ ಇರಲಿ ಹಾಂ ಹಾಸಿದ್ರೆ ನೀರು ವೇಸ್ಟ್ ಓಕೆ ಸಿಗಕ್ಕೆ ಸಿಡಿತದೆ ಈಗ ಅದ್ನ ಆಮೇಲೆ ಈ ಕಡೆ ತಂದು ಹಾಕ್ಬೇಕನ ಪೈಪ್ ಯಾರು ತಂದು ಹಾಕೋರದು ಇವು ನೆಕ್ಸ್ಟ್ ರೌಂಡ್ ಕಡಿಯೋ ನೀವೆಲ್ಲ ಓಕೆ ಎಲ್ಲಿ ಹರ್ಕೋ ಒಂದೆರಡು ಅವಾಗ ಏಟಿತ್ತಣ್ಣ ಇದು ಲಾಸ್ಟ್ ಟೈಮ್ ಬಂದಾಗ ಬಾಳೆ ಎಲೆ ಊಟ ಮಾಡುವ ಹುಬ್ಬಳ್ಳಿಯಿಂದ ಊಟ ಕಟ್ಕೊಂಡ್ಬಂದೈತಿ ಭಾರಿ ವ್ಯವಸ್ಥೆ ಐತಿ ಬಿಡಿ ಇದೆಲ್ಲ ವಾಚ್ ಟವರ್ ಇಲ್ಲಿಂದ ಪೂರ ಹೊಲ ಕಾಣ್ತೈತಿ ಅಲ್ಲಿಂದ ಚಲೋ ಪೂರ ಅಲ್ಲಿ ಮಠ ಪೂರ ಇಲ್ಲಿ
ಮಾಡುವ ಇವಾಗ. ಇವತ್ತಿನ ಊಟ ಹೊಲ್ದಾಗ ಮಾಡಿಲ್ಲ ಭಯಂಕರ ಇದ್ರ ಗಾಳಿ ಹೆಂಗ ನೋಡೋದು ಒಳ್ಳೆ ಆ ಮಾಡೆಲ್ ಸಿಗ್ಲಿಲ್ಲ ಅದು. ಈ ಮಾಡೆಲ್ ಸಿಗ್ಲಿಲ್ಲ. ಏನು ಇಂಥದ ಇನ್ನೊಂದು ಇದಕ್ಕೆ ಹತ್ಮೂರು ಮಾಡಕ್ಕೆ ಬರ್ತೈತಿ ಇದಕ್ಕೆ ಬಾಳಿ ಗಿಡ ಕಡಿಯುವಲ್ಲಿ ಏನದ ಟ್ರಕ್ ಕಡೆ ಹೋಗು ಬಾ. ಗಾಡಿ ಹೊಡಿತೇನೆ ಯಾವ್ದು ಹೆಂಗೆ ಹೊಡಿಯೋದನ್ನ ಅದನ್ನ ಚಾಲೂ ಮಾಡೋದು ಮೊದಲು ಹಿಂಗೆ ಕೈಲಿ ಹೇಳಿದ್ನ. ಹಾಂ ಬಾಳಿ ಬಂದು ನೋಡಿ ಬಾಳಿ ಇನ್ನೊಂದು 3 ದಾರೇನು ಎಷ್ಟು ಇರ್ತಾವ ನಾವು ವಜ್ಜಿ ಒಂದು 15-16 kg ಇರ್ತಾವ ಅಷ್ಟೇ. ಅಲ್ಲ ಇದು ಎದ್ರ ಪರ್ಪಸ್ಸಿಗೆ ಅನ್ನ ಇದು ಇದು ಗಾಡಿ ನಡ್ಬರ್ಕ ಇರ್ತೈತೆ ಈಟ ಗಾಡಿ ಅಲ್ಲ ಮಾಡಕ್ಕೆ ಅದಕ್ಕೆ ಎಲ್ಲದಕ್ಕೂ ಬರ್ತೈತೆ. ಏನಪ್ಪ ಗೇರ್ದ ಮಾಡ್ಕೋದು ಹಾಂ ಒಂದ ಇದು ಎಕ್ಸಿಲೇಟರ್ ಅನ್ರಿ ಇದು ಇದು ಎಕ್ಸಿಲೇಟರ್ ಇದ್ದ ಹಾಂ 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 ಇದು ಬ್ರೇಕ್ ಇದು ಬ್ರೇಕ್ ಅಲ್ಲವ ಬ್ರೇಕ್ ಬ್ರೇಕ್ ಈಗ ನೋಡಿ ಇಲ್ಲಿ ಕುಂತಿಲ್ಲ ಈಗ ಹಾಂ ನೋಡಿ ಹಿಂಗೆ ಕುಂದ್ರದ ಹಾಂ ನೋಡಿ ಇಲ್ಲಿ ಬಾಯಿ ತೋರಿಸ್ತಾನೆ ಇದು ಈ ಚಲೋ ಇದ್ದೀರ ಹಾಂ ಇದು ಜಜ್ಮೆಂಟದ ಈ ಕಾಲ ಮೇಲೆ ಅದನ್ನು ಅಳಗಾಡ್ಸದ ಹಾಂ ಹಿಂಗೆ ಇದ ಸ್ಟೇರಿಂಗ್ ಇದ ಸ್ಟೇರಿಂಗ್ ಈ ಕೈಯಾಗಿಂದ ಬರೀ ಬ್ರೇಕ್ ಇದಷ್ಟ ಇದ ಸ್ಟೇರಿಂಗ್ ಹಿಂಗೆ ಬಳ್ಳಾಡ್ಸ್ಬೋದು ಸ್ಟೇರಿಂಗ್ ಹಿಂಗೆ ಬಳ್ಳಾಡ್ಸ್ಬೋದು ಹಿಂಗೆ ಕುಂತ ಸ್ಟೇರಿಂಗ್ ಕಾಲಾಗ ಐತಿ ಇದಕ್ಕೆ ಇದರ ಇದನ್ನ ಹತ್ತಿ ಕರೆದು ಹಿಂಗೆ ಒಳಸ್ಬೋದು ಮತ್ತೆ ಏ ನಮ್ಮ ವಜ್ಜೆಗದು ಹೊಳಂಗಿಲ್ಲ ಅದು. ಹಾಂ ನನ್ನ ವಜ್ಜೆಗೆ ಹೊಳ್ಳಂಗಿಲ್ಲ ಬಿಟ್ರಿ ಅದು ಅಲ್ಲ ನನ್ನ ವಜ್ಜೆಗೆ ಹೊಳ್ಳಂಗಿಲ್ಲ. ಈಸಿ ಇಲ್ಲ. ಓಕೆ ಇದು ಗಾಡ ತಲೋ ನಿಂಗೆ ಈಗ ಚಂದ ಕಾಣತ್ ನೋಡಿ ಬಾಳಿದೆಲ್ಲ. ಇನ್ನೊಂದ ರೌಂಡ್ ಕಡಿತಾರನ 2 ರೌಂಡ್. ಅಲ್ಲ ನೋಡತ್ತೇನ್ರಿ. ಹೋ ಇಷ್ಟೆಲ್ಲ ಕಡ್ದಾರ ಈಗ. ಯೂಟ್ಯೂಬೇ ಬಿಡೋದು ಇದು. ನನ್ನದು ಇದು ಪೂರ ಹಿಂಗನ ಕೊಡ್ತಾರಂತ ಮಾಡಿ. ಇನ್ನೊಂದು ಟ್ರೇ ಅಟ್ಟ ಕುಂದ್ರ ಹಿಂದ ಇದು ತೊಗರಿನ ಹಾಂ ನೋಡಿ ಎಷ್ಟು ಚಂದ ಗೆಸ್ ಮಾಡಿದ್ದಾನೆ. ಒಂದರ ಕರೆಕ್ಟ್ ಹೇಳಿದೆ. ಈ ಲೈನ್ ಹೋಗ್ತೇವೆ. ಇದು ಎರಡು ಇದೆಲ್ಲ ಒಂದಲ್ಲ ನಡ್ಕೋಬೇಕ ನಡ್ಕರೆ ಎರಡು ಕೂಡ ಈ ಲೈನ್ ಎರಡು ಮತ್ತೆ ನೀನು ಒಂದೇ ಹೋಗ್ಬಿಡವ ಹಿಂಗೆ ನೋಡಿ ಹಿಂಗೆ ನೋಡ್ಕೊತ ಹೋಗ್ಬೇಕು ಹಿಂಗೆ. ಹಾಂ ಓಕೆ. ಇಲ್ಲಿ ನೋಡಿ ಇಲ್ಲಿ ಒಂದೈತಿ ತಲೆ ಬರಲಿದ ಇದು ಒಂದು ಖಾಲಿ ಐತಿ. ನೋಡ್ರಿ ನಾವು ಮಾಡ್ಕೊತೇನೆ ರೀ. ಹಾಂ ಹಾಂ ಅಷ್ಟೇ ಅದ ಹಾಂ ಅದನ್ನ ಕೌಂಟ್ ಮಾಡ್ಕೊಂಡು ಆಯ್ತು ರೀ. 11 ಬೈ ಕ್ಯಾನ್ಸಲ್ ಆಗ್ತದೆ. ತಪ್ಪಿದೆ ಲೆಕ್ಕ. ನಮಗೆ ಲೆಕ್ಕ ಮಾಡು ಅಂತ ಹೇಳಿದ್ರೆ ನಾನು ಲೆಕ್ಕ ತಪ್ಪ ಅಂತೀನಿ. ತಡಿ ಅಂಕಲ್ ಏ ಬ್ಯಾಡ್ರಿ ನಾನು ಮಾಡೋಣ ಅಂತಿದ್ದೆ. 1 2 3 4 5 6 7 8 9 10 20 ಹತ್ತಿರಲಾರ್ದದ್ದು 20 21 22 23 24 25 26 ಇರಲಾರ್ದು 17 ಇದ್ದಿದ್ದು 26 ಇರಲಾರ್ದು 17 ಇದ್ದಿದ್ದು
19 ಇಲ್ಲದ್ದು ನಿಮ್ಮದು 38 ಇದ್ದಿದ್ದು. ಇದು ನಡುಕೆ ಶಿವಪ್ಪ ನಿಮ್ಮದು ನಂದು ಇದ್ದದ್ದು 29. 29. ಇಲ್ಲದ್ದು 7. 30 ಎಷ್ಟು ಹೇಳಿದ್ರು 38. ನಿಮ್ಮದು ಇದ್ದಿದ್ದು 17, ಇರ್ಲಾರ್ದದ್ದು 26. ಅದು ಒಂದಾಯ್ತು. ಲೆಕ್ಕ ಏನು ಮಾಡ್ಬೇಕಂದ್ರೆ ತೋರಿಸಂತೆ ಲೈನ್ ಒಳಗೆ ಹೋಗೋದು, ಇದ್ರೊಳಗಿಲ್ಲ, ಇದನ್ನ ಹಿಂಗೆ ಇಟ್ಕೊಳ್ಳೋದು, ಹಿಂಗೆ ಇಲ್ಲಿ ಕೌಂಟ್ ಮಾಡೋದು, ಇದ್ದಿದ್ದನ್ನು 1 ಅಂತ ನಾವು ನೆನ್ಪಿಟ್ಕೊಳ್ಳೋದು. ಈಗ ನೆಕ್ಸ್ಟ್ ಇದ್ರಾಗಿಲ್ಲ, ಹಿಂಗೆ 3, 4, 5 ಹಿಂಗೆ ಕನ್ಫ್ಯೂಸಿಂಗ್ ಐತಿ. ಹೇಳೀನಿ ನೋಡೋಣ. ನಾ ಹೇಳಿದ ತಪ್ಪಿತ್ತಂದ್ರೆ ಏನು ಮಾಡೋರು ಅದಾರ ಗೊತ್ತಾಗಲ್ಲ, ತಪ್ಪಿದ್ದಿತ್ತಂದ್ರೆ ಏನು ಮಾಡ್ತಾರೆ ಅಲ್ಲಣ್ಣ. ಲೆಕ್ಕ ಅದಕ್ಕದ ಅಂದಂಗೆ ಎಷ್ಟು ಬರ್ತಾವಂತಂದು ಗಾಡಿ ಯಾವ ತರ್ಬೇಕಂತ ಹಂಗ ಅದ್ರಿಗೆ ಒಂದು ಹೆಚ್ಚು ಕಡಿಮೆ ಹೇಳಿದ್ರು ನಡೀತೈತಿ. ಓ ಹಂಗಂದ್ರೆ ಪಾರದೆ, ತಪ್ಪು ಹೇಳಿದ್ರು ಏನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ಕಡಿಮೆ ಗ್ಯಾಪ್ ಹಿಂಗೆ ಕುಂದಿರ್ಬೇಕು, ಹತ್ತಾಗಿರ್ಬೇಕು. ಅದ ಗ್ಯಾಪ್ ಕಡಿಮೆ ಇರ್ಬೇಕು. ಹಾಂ, ಗ್ಯಾಪ್ ಕಡಿಮೆ ಹಿಂಗೆಲ್ಲ ಬರಬಾರ್ದು. ಅದೆಲ್ಲ ಹೋದು ಅಂದ್ರೆ ಇಳುವರಿ ಕಡಿಮೆ ಆಕೈತಿ. ಆಗಿಲ್ಲ ಅಲ್ಲಿ ಆಗೈತಿ. ಏನ್ರಿ ಹಂಗಂದ್ರೆ ಇಳುವರಿ? ಅದನ್ನ ಇಳುವರಿ ಏನ್ರಿ? ಇದು ಪ್ರಾಡಕ್ಟ್ 6 ಚೀಲ ಆಗೋದು ಇಳುವರಿ ಅಂದ್ರೆ ಕ್ವಾಂಟಿಟಿ. ಹಾಂ, ಅಂದ್ರೆ ಹೆಚ್ಚಿಗೆ ಹಚ್ಚಿದ ಮುಂದೆ ಹೆಚ್ಚಿಗೆ ಹಚ್ಬೇಕಂತೀರಿ? ಹಾಂ, ಹಂಗ ತಿಂದಾನ್ ಬಿಡ್ರಿ ನಮಗೆಲ್ಲ. ಹಾಂ, ಆಗೈತಿ. ಪೂರ್ತಿ ಕಿತ್ಕೋ, ಅದನ್ನು ಪೂರ್ತಿ ಕಿತ್ಕೊಂಡ್ಬಿಡ್ಬೇಕು. ತಡಿ, ಅದು ಕಿತ್ಕೋ ಬಾಜುದ್ದು. ಹಾಂ, ತೋ ಇದ್ರ ಆಗೈತೆ ನೋಡು. ನನಗೆ ಯೂಟ್ಯೂಬ್ನೇ ಮಂದಿ ಹೋಮ್ ಟೂರ್ ಮಾಡೋಣ ಅಂತಾರೆ. ನಾವು ಹೊಲದ ಟೂರ್ ಮಾಡಂತೀವಿ ಅಣ್ಣ. ಹೊಲದ ಪೂರಾ ಟೂರ್ ಆತಿವತ್ತು. ಇದ್ರಲ್ಲೇ ಬಜ್ಜಿ ಮಾಡಕ್ ಬರ್ತೈತೆ, ತೊಗೊಂಡು ಹೋಗ್ತೇನೆ. ತಗೊಂಡೋಗಿರ್ತಾರ ಇದು ಹಣ್ಣು ಆಗೋಕ್ಕಿಂತ ಮೊದ್ಲು ಅಷ್ಟೇ ಇರ್ತೈತಿ. ಹೌದಾ? ಹ್ಞೂ, ಈಗ ಏನು ಮಾಡ್ಬೇಕಂತದ? ಇದು ರೀ. ಅದನ್ನ ಒಯ್ಬೇಕಂತ. ಹಾಂ, ಇಷ್ಟ ಡೈರೆಕ್ಟ್. ಇದರಲ್ಲೇ ನಾಳೆ ಹೋಗಿ ಬಜ್ಜಿ ಮಾಡು, ಮಸ್ತ್ ಆಕೈತಿ. ತಿಂದಿಲ್ಲ ಅಣ್ಣ ನೀವು ಒಮ್ಮೆ? ನಾಳೆ ತಿನ್ನು ಅಂತ. ಸ್ವಲ್ಪ ಆಮೇಲೆ ತಗೊಳಂಬ. ಎಷ್ಟು ಪಾಪು ಎಲ್ಲ ಊಟ ಮಾಡ್ಯಾವಲ್ಲಿ ಹ್ಞೂ, ಹೋಗ್ಬಿಡ್ತಾವ ಪಾಪು. ಮತ್ತು ಒಂದೇ ಇಟ್ಕೊಳ್ದು ಯಾವ್ದಾರು ಒಂದು. ಇದು ಹಾಂ, ಈಗ ಚಿಗಿಯಾಕತ್ತಿದ್ದೆ. ಅಂದ್ರೆ ಎಲ್ಲ ಕಡೆ ಅಂತಾವಲ್ಲ ಈಗ. ಹಾಂ ಹಾಂ ಹಾಂ, ಇಂಥವು ಎಲ್ಲ ಕಡೆ ಇಲ್ಲಿ ಜಾಬಿ. ಹೌದು ರೀ. ನೋಡಿ ಈ ಗಿಡದಾಗ ದೊಡ್ಡದೈತೇನೆ ಇಲ್ಲ. ಹಾಂ, ಅದಕ್ಕೆ ಆ ಸೈಜ್ ತೊಗೊಂಡಿವಿ ಅಂದ್ರೆ ಎಲ್ಲನೂ ಅಂತಾವ್ ತೊಗೊಂಡ್ಬಿಡ್ಬೇಕು. ಓಹೋ, ಅಂದ್ರೆ ಎಲ್ಲ ಒಮ್ಮೆ ಕಡೆಯಾಗಿ ಬರ್ಲಿ ಅಂತ ಹಿಂಗ. ಇವೆಲ್ಲ ಹಿಂದೆ ಬರ್ತಾವ. ಇಲ್ಲ ಅಂದ್ರೆ ಒಂದು ಬರೇ ಕಡಿದಕ್ಕೆ. ಓಕೆ, ಸಿಮಿಲಾರಿಟಿ ತಿಳಿತಿಲ್ಲ ಅಂದ್ರೆ ಎಲ್ಲ ಒಮ್ಮೆ ಕಟ್ ಮಾಡಕ್ ಬರ್ಲಿ ಅಂತ. ಪಾಪ ಹಾಂ, ಎಷ್ಟು ಹಡ್ದೈತಿ ನೋಡಿ. ಅಣ್ಣ ನಿಮ್ಮ ಪಪ್ಪ ಸೇಮ್ ಅಲೋಕಪ್ಪ. ಈಗ ನೋಡಿದಾನ ಅವ್ರನ್ನ ಹಿಂದಿಂದಿತ್ತು ಅಡ್ಡಾಡು ಅಲೋಕ್ ಸೇಮ್ ಇವ್ರಂಗ ಜೆರಾಕ್ಸ್ ಅಡ್ಡಾಡ್ದ ಅಲೋಕ್ ಹಂಗೆ ಅಡ್ಡಾಡ್ತಾನೆ. ಎಂಜಾಯ್ಡ್ ಅಲಾಟ್. ಇವತ್ತು ಮಸ್ತ್ ಮಜಾ ಬರತೈತಿ. ಚಲೋ ಟೈಮ್ ಪಾಸ್ ಆಗ್ತಿತ್ತು, ಬೇಜಾರಾಗಲಿಲ್ಲ ಒಟ್ಟು. ಪೀಸ್ ಐತಿ, ಪೀಸ್, ಶಾಂತಿ. ಬರ್ಬೋದು ನೋಡಿ ವಾರಕ್ಕೊಮ್ಮೆ. ಈಗ ಒಮ್ಮೆ ಬರ್ತೇನೆ ಇಲ್ಲಿ ಅಡುಗೆ ಮಾಡಕ್ಕೆ. ಅಡುಗೆ ಮಾಡ್ಕೊಂಡು ಎಲ್ಲರೂ ಅಕ್ಕಗಳು, ಅಣ್ಣಗಳು, ತಮ್ಮಗಳು, ಫ್ರೆಂಡ್ಸು ಎಲ್ಲರೂ ಬಂದು ನಮ್ಮ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ತೈತಿ. ಗಾಳಿ ಭಾಳ ಐತಿ. ಈಗ ವಾಪಸ್ ಮನೆ ಕಡೆ ಹೋಗೋಣ. ಅಲ್ಲೊಂದು ಸ್ವಲ್ಪ ಪ್ಲಾಸ್ಟ್ರಿಂಗ್ ಮುಗಿಯಕ್ಕೆ ಬಂದಿದ್ದು ಕೆಲಸ. ಅಲ್ಲಿ ಹೋಗಿ ನೀರಿಗೆ ಕ್ಯೂರಿಂಗ್ ಮಾಡಕ್ಕೆ ನೀರು ಹೊಡೆದು ಆಮೇಲೆ ಚಹಾ ಕುಡ್ಕೊಂಡು ಹೋಗುವ. ಇನ್ನೂ ಬಾಳೆ ಕಡಿಯೋದು ಭಾಳ ಐತಿ. ನಮ್ಮ ದೊಡ್ಡಪ್ಪ ಅದನ್ನು ಮುಗಿಸ್ಕೊಂಬರ್ತಾರೆ. ನಾನು ನಮ್ಮ ಅಣ್ಣ ಆ ಮನೆ ಕಡೆ ಹೋಗ್ತೀವಿ. ಈಗ ಹೋಗುವ.
ಚಾಗಿ ಕುಡಿಯೋಣ. ಭಾಳ ಹೊತ್ತಾಗ ಚಹಾ ಕುಡೋದಿಲ್ಲ. ನೀರು ಹೊಡಿದು ಮುಗೀತೀಗ. ಹೋಗು ನೀ ಹುಬ್ಬಳ್ಳಿ ಕಡೆ ನಡಿಕೆಲ್ಲರೂ ಒಂದು ಕಡೆ ಚಹಾ ಅದು ಕುಡ್ಕೊಂಡು ಸೀದಾ ಹುಬ್ಳಿ. ಬಾಯ್ ಬಾಯ್ ಈಗ ಬಂದೆ ಮನೆಗೆ. ಈಗ ಸಂಪತ್ ಬರತ್ತಾನಮ್ಮ ನಮ್ಮ ಮನೆಗೆ. ಅವ ಎಲ್ಲರೂ ಹೊರಗೆ ಹೋಗೋಣ ಊಟಕ್ಕೆ ಅಂತ ಏನಾರ ಪ್ಲ್ಯಾನ್ ಮಾಡಿದ್ರೆ ಹೊರಗೆ ಹೋಗೋದು, ಇಲ್ಲಾಂದ್ರೆ ಇಲ್ಲೇ ಮನೆಯೊಳಗೆ ಊಟ ಮಾಡ್ಕೊಂಡು ಮಕ್ಕೊತೇನೆ. ಈಗ ಮೊದಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗ್ತೀನಿ. ಮುಂದಿನ ನೋಡು ಮತ್ತು ಬಿಗ್ ಬಾಸ್ ನೋಡತ್ತಾರೋ ಮಾರ ನಮ್ಮ ಮನೆಗೆ ಚೀರಾಡ್ತಾರೆ. ಮತ್ತು ಬಿಗ್ ಬಾಸ್ ಹತ್ತೈತಲ್ಲ ಈಗ ನಮ್ಮ ಮನ್ಯಾಗ ಊಟನೂ ಹಚ್ಕೊಡಲ್ಲ, ಊಟನೂ ಮಾಡಿಕೊಡಲ್ಲ, ನಾವು ಮಾಡ್ಕೋಬೇಕು. ಬಿಗ್ ಬಾಸ್ ಹತ್ತಿತ್ತಂದ್ರೆ ಮುಗೀತು ಸರ್ ನಮ್ಮ ಮನೆ. ನಾವು ಏನು ಮಾಡಿದ್ರು ಹರಿಬ್ರು ಬಂದರು ಎದ್ದು ಬರಲ್ಲ. ಮಮ್ಮಿ ನಮ್ಮ ಅಕ್ಕಗಳು ದೋಸೆ ಇಟ್ಟೈತಿ, ದೋಸೆ ಹಾಕ್ಕೊಡೋಣ. ಇದಕ್ಕೆ ಅಡುಗೆ ಮಾಡೋದು ಕಲಿಬೇಕು, ಇಲ್ಲ ಅಂತಂದ್ರೆ ಬಿಗ್ ಬಾಸ್ ಮುಗಿದ್ರೆ ಕುಂದರ್ಗತ್ತೆ. ಪರ್ಫೆಕ್ಟ್ ಮಾಡ್ತೇನೆ ನಾನು. ಇಷ್ಟು ಪರ್ಫೆಕ್ಟ್ ಆಗೈತೆ ನೋಡು. ಅದ್ರ ಮೇಲೆ ಇದು ತುಪ್ಪ ಹಾಕ್ಕೊಂಡು ಮಸ್ತ್ ಖಾರ ಹಾಕ್ಕೊಂಡು ತಿಂದು ಫುಲ್ ಕ್ರಿಸ್ಪಿ. ಈಗ ಇನ್ನೊಂದು ಹಾಕೊಂಡ್ಬಿಟ್ರೆ ಮುಗಿಯತ್ತೆ. ನೋಡ್ರಿ, ಇಂಥ ಸಿಚುವೇಶನ್ನಾಗ ಅಡುಗೆ ಮಾಡ್ಕೊಳಕ್ಕೆ ಬಂದಿಲ್ಲ ಅಂದ್ರೆ ಏನು ಮಾಡೋದು? ತಿಂದು ನೋಡು ಮನೆ ಮಟ್ಟ. ಹಸು ಆಗೈತಿ, ಹಸು ಭಾಳ ಆಗೈತಿ. ರೈಸ್ ತಿನ್ನು. ಹಾಂ ಮಮ್ಮಿ ಊಟ ಆತ, ಮಕ್ಕೊಂತೇನೆ. ಈಗ ಟೈಮ್ ಆಗೈತಿ, ಇಷ್ಟೊತ್ತು ಆಕೈತೆ. ಅಷ್ಟೊತ್ತು ಕುಂತು ಎಡಿಟ್ ಮಾಡ್ತೇನೆ, ಆಮೇಲೆ ಮಕ್ಕೊಂತೇನೆ. ಮೊದಲು ಬೆಳಿಗ್ಗೆ ಜಲ್ದಿ ಎದ್ಬಿಟ್ಟೇನೆ ಇವತ್ತು. ನಾಳಂತೂ ಏನು ಕೆಲಸ ಇಲ್ಲ. ನೋಡೋಣ, ಏನ್ರ ಕೆಲಸ ಇದ್ರೆ ಮಾಡೋಣ, ಇಲ್ಲ ಅಂದ್ರೆ ಏನಿಲ್ಲ. ಚಲೋ, ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗುವ. ಗುಡ್ ನೈಟ್, ಬಾಯ್ ಬಾಯ್.